ಹಿಂಗ ಒಂದು ನನ್ನ ಸಣ್ಣ ಮಗಗ ಯಾವ್ದಾರ ಒಂದು ದಾರಿ ಆತಂದ್ರ ದುಡಿಮಿದು ಚಲೋ ಆಕತಿವ ಇವ. ಬಾಪಂದು ಬೇಕಾದಟ್ಟು ಬಿದ್ರನ ದುಡಿಮಿ ಕೇಳ್ತಾರ ಈಗ ಹೆಣ್ಣು ಕೊಡಾಕ. ಎಲ್ಲರೂ ಚಲೋ ಹೊತ್ನಂಗ ಒಂದು ಹೆಣ್ಣು ಹುಡುಕಿ ಇದ್ರಂತ ಸ್ವಾನಿ ಅಂತದ ಬಿಟ್ಟು ಅಂತ ಚಲೋ ಹುಡುಕ್ಬೇಕವ ಇವ. ಯವ ನೋಡು ಗೊಯ್ಯಗಳು ಅನ್ಕೊಂತಿರ್ತೈತಿ. ಒಂದು ಕೂಸು ಹುಟ್ಟಾಗ್ತಾ ಇರಲ್ಲ ಹೊಟ್ಟಾಗಿನ ಇವ ಚಲೋದೊಂದು ಹೆಣ್ಣು ನೋಡಿ ನನ್ನ ಮಗಗ ಜೋರು ದಾಮ್ ಧೂಮ್ ನಂಗೆ ಮದುವೆ ಮಾಡ್ಬೇಕು. ಅಲ್ಲ ಇವನು ಮೊನ್ನೆ ದುಡ್ಡು ಕೊಟ್ಟ ಇಲ್ಲಲ್ಲ, ಕಾಯಿ ಮಾರಿದ್ವು ಬರಾವದವು ತಡಿ ಅಂತ ಅಂದದ್ದ. ಬರ್ಲಿ ತಡಿ ಕೇಳ್ತಾನೆ. ಯವ್ವ ಬಂದನ ಬಾರಪ್ಪ ಸೀನಾ. ಯವ್ವ ಇಲ್ಲದ ಏನು ಬೇ ನಾನು ಇತ್ಲದಾಗದೇನ ಅಂತಂದು ಅಡ್ಗೆ ಕೊನೆಗ ಇತ್ಲದಾಗೆಲ್ಲ ನೋಡಿದೆ. ಮತ್ತು ಇಲ್ಲಿ ನನ್ನ ಮನೆಗೆ ಕುಂತಿದ್ದೇನು. ಏನು ಮಾಡೋದು ಬಿಡಿಯಪ್ಪ, ಸಾಕಾಗಿತ್ತ. ಅವು ಹಕ್ಕಿ ಅವನ ಹಸನ್ ಮಾಡೋದಿದ್ವ, ಒಂದಿಟ್ಟು ಹಸನ್ ಮಾಡಿಟ್ಟೆ. ಮತ್ತು ಇದು ಜೋಳ ಇಟ್ಟದು ಸ್ವಲ್ಪ ಇತ್ತ, ಮತ್ತು ಖಾಲಿ ಆತ್ಲೆ ಒಮ್ಮೆರೆ ಎಲ್ಲಿ ಬಿಸ್ಕೊಂಬರಕ್ಕಾಕತಿ. ಹಸನ್ ಮಾಡಿಟ್ರ ಹಂಗೆ ತೊಗೊಂಡು ಬಿಸಾಕ್ ಬರ್ತೈತೆ. ಇನ್ನೂ ಒಂದು ಪತ್ತಿಗೆ ಎರಡು ಪತ್ತಿಗೆ ಹಂಗಿದ್ದಂಗೆ ಬೀಸಿಟ್ಕೊಂಡ್ವಿ ಅಂದರೆ ಚಿಂತಿರಲ್ಲ, ಅದಕ್ಕೆ ಹಸನ್ ಮಾಡಿದ್ನಪ್ಪ. ಯವ್ವ ಮೊನ್ನೆ ಇದು ಇದನ್ನ ಕಾಯಿ ಅವನು ಒಯ್ದಿದ್ರಲ್ ಬೇ, ರೊಕ್ಕ ಬಂದಿದ್ವ ಅದಕ್ಕೆ ಕೊಡೋಣ ಅಂತ ಕರೆದ್ನೆ. ಯವ್ವ ತಗೋ, ಇದು ರೊಕ್ಕ 5,000 ಅದಾವ ನೋಡು. ಹ್ಞೂ ಏನಿಲ್ಲ ಅಂದ್ರೆ 100-150 ಕಾಯಿ ಇಳಿಸಿದ್ವೆ, ಇನ್ನೂ ಅದಾವು ಮತ್ತು ಇಳಿಸಾವು. ಮತ್ತು ಅವರು ತಗೊಂಡು ಯಾವಾಗ ಹೋಗಾರ ರೊಕ್ಕ ಬಂದ್ಮೇಲೆ ಕೊಡ್ತಾನೆ. ಹೌದೇನಪ್ಪ, ಚಲೋ ಆತ್ ಬಿಡಾತ. ಇನ್ನೂ ಸೇರ್ಸಕವ ಸುಳಿಸಿ ಒಮ್ಮೆರೆ ಕಳಿಸಿದ್ರೆ ಚಲೋ ಆಕತ್ತೆ. ಇರ್ಲಿ ತಾಂಬ ನೋಡ್ಕೊಳಬೇ, ಮತ್ತೆ ಏಸದವು. ಇರ್ಲಿ ಬಿಡಪ್ಪ, ಏನು ಎಣಸೋದ್ರಾಗ ಏನು ಇರ್ತೈತಿ, ಕೊಟ್ಟಿದ್ದು ಅಂದ್ಮೇಲೆ ಕರೆಕ್ಟ್ ಸುದ್ದ ಇರ್ತಾ ಇರ್ತಾವು. ಆತ್ ತಗೋ. ಈಕಿ ಶೋಭಾ ಕಾಣಕತ್ತಿಲ್ಲ ಅಲ್ಲಿ, ಎಲ್ಲೋದ್ಲು? ಅಲ್ಲೇ ನೋಡಪ್ಪ ಎಲ್ಲದಳೆ, ಏನು ಬದುಕು ಮಾಡಿ ಬರ್ಲಿ ಬೀಳ್ತಾಳ ಅನ್ನಂಗೆ. ಒಟ್ಟ ಒಳಗರಂಗಿಲ್ಲ ಏನು ಹಂಗೆ ಹಾಕ್ಳದ್ದು ಚಾಕ್ರಿ ಏಟ್ ಮಾಡ್ತಾಳ ಅನ್ನಂಗೆ, ಬರೀ ಅದು ಕೊಟ್ಟಿಗೆಗ ಇರ್ತಾಳೆ ನೋಡು. ಏಟ್ ಮಾಡ್ತಾಳ ಏನು ಅನ್ನಂಗೆ. ನಾನು ನೋಡ್ತೇನೆ ತಗೋಯವ. 5,000 ಅದಾವು. ಅಯ್ಯೋ ಬಸ್ಸೊಂದು ತಂದಿಟ್ಟು ಮಾತಾಡ್ಬೇಕಿತ್ತು, ರೊಕ್ಕ ಬೇಕು ಬೈ ಅಂದದ್ದ. ನೋಡಂತಡಿ 1,000 ರೂಪಾಯಿ ಕೊಡ್ತೇನೆ. ಮತ್ತು ಅದಕ್ಕೆ ಖರ್ಚಿಗೆ ಅದಕ್ಕೆ ಇದಕ್ಕೆ ಓಡಾಡಕ್ಕೆ ಬೇಕಾ ಪೆಟ್ರೋಲ್ ಒಂದು ಬರೋಬ್ಬರಿ ರೇಟ್ ಆಗೈತೆ. ಮತ್ತು ಗಾಡಿಗೆ ಖರ್ಚಿಗೆ ಬೇಕಾಕವು. ಇವು ಕೊಡ್ತೇನೆ. ಮತ್ತು ಅವನ ಸೇನ್ ಅಂತೇಳಿ ಮಾತಾಡ್ತೇನೆ. ಅಥವಾ ದನಕರುಗಳದ್ದು ಎಲ್ಲ ಸ್ವಚ್ಛಾಗಿ ಮೈ ತೊಳೋದೆ ಚೆಂದಂಗೆ. ಅಮಾಸೆ ಐತಿ ಇವತ್ತು. ಚಪಾಟಿ ಮಣ್ಣು ಅದು ಇದಾಗಿ ಹೊಲದಾಗದು ಓಡಾಡಿರ್ತಾವು, ಬಿದ್ದು ಹೊಳ್ಳಾಡಿರ್ತಾವು ಕೆಸರಾಗ ಮಾಡಿದಾಗ. ಕೆರೆ ಅಂತೇಳಿ ಹೊಡ್ಕೊಂಡೋಗಿದ್ರು, ಏನು ಓಟು ಮಣ್ಣು ಮುಣಗ್ಸಿ ಬಂದ್ಬಿಟ್ಟು ಹಾಕ್ಲಾವು. ಅದಕ್ಕೆ ಸ್ವಚ್ಛಂಗಿ ಮೈ ತೊಳೆದ್ನವ ಇವ. ಸಮಾಧಾನ ಆತಿ. ನಾವಾರ ಚಂದಂಗಿ ತೊಳ್ಕೊತೇವಿ. ದನಕರುಗಳಿಗೆ ಚಾಕ್ರಿ ಸ್ವಚ್ಛಗೆ ಇವಕ್ಕೆ ಸ್ವಚ್ಛಾಗಿ ಇಡ್ಲಿಲ್ಲಕ್ರ ನಮಗೂ ಸಮಾಧಾನ ಅನ್ಸಲ್ವ ಇವ. ಊಟನ ಸಗಣಿ ಗಸನ ಅದನ್ನೆಲ್ಲ ಬೆಳ್ಕೊಂಬಂದಾನೆ. ಒಂದು ದಿವ್ಸ ಯಾವಾಗಾರ ಪುರ್ಸೊತ್ ಮಾಡ್ಕೊಂಡು ಕೂಡ ತಟ್ಟಬೇಕಾಗೈತವ ಇವ. ಇನ್ನು ಮೇಲೆ ಮಳೆಗಾಲ ಚಲೋಕವು, ಬಿಸಿಲು ಒಂದು ರಣ ಸುರಿತೈತಿ. ದೌಡ ಯಾವಾಗ ಆಕತ್ತ ಅಟ್ರಾಗ ಒಂದಿಟ್ಟು ಕೂಳು ತಟ್ಟಿಟ್ಕೋಬೇಕು. ಅಕ್ಕವು ಮಳೆಗಾಲದಾಗ ಒಂದಿಟ್ಟು ಕಟ್ಟಿಗೆ ಅವನ್ನ ಇಟ್ಕೊಂಡ್ವಿ ಅಂದ್ರೆ ದೌಡ ಹೊಲಿ ಹತ್ತೈತಿ. ಅಲ್ಲಲ್ಲ ಕೋಳಿ ಮರಿ ಇಲ್ಲ ಐತಿ. ಇವ ಯಾಕಿತ್ಲಾಗ ಬರತ್ತಾನ? ಒಂದು ನೋಡ ದೃಷ್ಟಿನ ಸರಿ ಇಲ್ಲ ನೋಡ. ಒಂದು ಕ್ರಮ. ಶೋಭಾ ಬಾರ. ಲಕ್ಷ್ಮಿ ಎಲ್ಲಿ ಹೋಗಿದ್ದಿ? ಇವ ಎಲ್ಲಿ ಹೋಗ್ಲಿ, ನಾನು ಕೂಳು ತಟ್ಟು ಬಂದು ನೋಡು. ನಮ್ದು ರಗಡಾಗಿತ್ತ ಸಗಣಿ ಅದು. ಊಟ ತಿಪ್ಪಿಗೆ ಚೆಲ್ ಹಂಗ ಬಂದಿದ್ನೆ. ಅದಕ್ಕೆ ಒಂದಿಟ್ಟು ಪುರ್ಸತ್ ಮಾಡ್ಕೊಂಡು ಕೂಳರ ತಟ್ಟು ಬರೋಣ ಅಂತ ಹೋಗಿ ಕೂಳು ತಟ್ಟಿಟ್ಟು ಬಂದೆವ ಇವ. ಒಣಗ್ತಾವ ಮಳೆಗಾಲಕ್ಕೆ ಅಕ್ಕವು ಅಂತಂದು. ನೀವು ತಟ್ಬೇಕಿಲ್ಲ ಅಷ್ಟು ಹಾಕೊಂಡು ಸಗಣಿ ಅದು ಇದು ಹಾಕಿದಿ ಗುಂಪೆ ಅದು ಕುಡೈತಿ. ಕೂಳರ ತಟ್ಕೋಬೇಕಿಲ್ಲ ಇವ. ತಟ್ಬೇಕು ಪುರ್ಸತ್ತ ಇಲ್ಲ ನೋಡಿ. ನನಗೂ ಮನೆಯಾಗಿನೂ ಕೆಲಸ, ಹೊಲದಾಗಿನೂ ಕೆಲಸ, ದನಕರುಗಳು ಚಾಕ್ರಿ ಇದಾಗೋಕತೆ. ಕೂಳು ತಟ್ಟಕ್ಕೆ ಕುಡಿಲ್ಲ ನೋಡು. ತಟ್ಬೇಕು ಅಂತ ಅನ್ಕೊಂತಾನೆ ಆಗೇ ಇಲ್ವಾ ಇವ. ನಿಮ್ಮ ಅತ್ತಿಗೆ ಏನು ಹಾಡಿ ಒಂದಿಟ್ಟು ಬಂದು ಮನ್ಯಾಗ 3 ಹೊತ್ತು ಬಿದ್ದಿರ್ತಾಳ. ಅವ್ರು ಏನು ಮಾಡ್ತಾರೆ ಇವ್ರು ಏನು ಮಾಡ್ತಾರೆ ಅಂತಂದು ನೋಡ್ಕೊಂತ ಬಂದು ಒಂದಿಟ್ಟು ಕೂಳ ತಟ್ಟಕ್ಕೆ ಮನೆಗೆ ಹಾಕವು. ಇವಾಗೇನು ಹೇಳಂಗಿಲ್ಲ ಬಿಡ ಲಕ್ಷ್ಮಿ. ಇವಾಗು ಏನಂಗ ಏನಾರ ಅನ್ನೋದು ಆಡೋದು ಮಾಡ್ತಾಳವ. ಏನು ಅನ್ಸ್ಕೊಳಂಗ ಹಂಗಿಲ್ಲ ಏನಿಲ್ಲ. ನನಗಂತ್ರನ ಸುಮ್ಮನೆ ಇರ್ತಾನವ ಇವ. ಹೋಗ್ಲಿ ಅಂತಂದು ನಡಿ ಆತಿಲ್ಲ ನಂದಂತ್ರ ಆತವ. ಏನಾರು ಕೆಲಸ ಐತೇನಿಲ್ಲಿ? ಛೇ, ಇದು ಒಳ್ಳೆ ಬಂತು ನೋಡುವ. ಇದು ಲಕ್ಷ್ಮಿ ಹಡ್ನಾಡಿ. ಇದು ಇದ್ರೆ ಶೋಭಾನ್ ಕೂಟ ಮಾತಾಡೋಣ ಅಂದ್ರೆ ಮಾತಾಡೋಕೆ ಬಿಡಂಗಿಲ್ಲ. ಅಲ್ಲಿ ನೋಡಲ್ಲಿ ಯಾಕ್ಲೆ ಏನಾಯ್ತು? ಅವ್ನು ನೋಡ ಯಾರು ಅತ್ಲಾಗ ಒಂದಿಟ್ಟು ತಿರುಗಾರ ನೋಡಲಿ. ಇವನೇನ ಇದ್ರ ಮುಖ ಕೊಟ್ಟು ಮುಳ್ಬಡಿಲಿ. ಹೆಂಗಸ್ರಲ್ಲಿ ಇರ್ತಾರ ಅಲ್ಲಿ ಇರ್ತಾನೆ ನೋಡು. ನಾಚಿಗೆಟಾನ ಆಗ್ಲಿಂದ ಅಲ್ಲೇ ನಿಂತಾನ. ನೀವು ಬಂದು ಚಲೋ ಆತ್ ನೋಡು. ಏನವ ಹೆಣ್ಮಕ್ಳು ಏನು ಸಗಣಿ ಅದನ್ನ ಚೆಲ್ಲಕ್ಕೆ ಬಂದಿದ್ರೇನು? ಸಗಣಿ ಚೆಲ್ಲಾಕ್ ಬಂದದ್ದಲ್ಲ.
ಮತ್ತು ಈ ತಿಪ್ಪ್ಯಾಗ ನಿಂತ್ಕೊಂಡು ಏನು ಮಾಡಾತ್ತೀರಿ? ಕಣ್ಣು ಕಾಣಕತ್ತಿಲ್ಲ ಮತ್ತೆ ಸಗಣಿ ಚೆಲ್ಲಕ್ಕೆ ಬರ್ಲಂಗೇನ ಹೆಂಗೆ ಗಂಡಸರು ನೋಡಕ್ಕೆ ಬಂದಿರ್ತಾವೆ ಅಂತ ತಿಳ್ಕೊಂಡಿ ಹೆಂಗೆ ಮತ್ತೆ ಯಾಕೆ ಲಕ್ಷ್ಮಿ ಚಂದಂಗೆ ಮಾತಾಡು, ಚಂದಂಗೆ ಕೇಳಾಕತ್ತೇನಿಲ್ಲ ನಾನು. ಮತ್ತೆ ಅಲ್ಲೇನು ಒಕ್ಕೊಂಡು ಹಿಣಿಕ್ ನೋಡಾಕತ್ತಿದ್ದಿ ಮತ್ತೆ ಅಯ್ಯಯ್ಯೋ ಇತ್ಲಾಗ ಹೊಂಟಿದ್ದೆ ಕಾಣ್ರಿ ಮಾತಾಡ್ಸೋಣ ಅಂತ ಬಂದ್ರೆ ನನಗೆ ಮಾತಾಡ್ತಿ ಏನು? ಮಾತಾಡ್ಸೋದಲ್ಲ ಮೆಟ್ ಹರಿತಾವ ನಿನಗೆ ಏನ ಮನೆಗೆ ಚಂದಂಗೆ ಹೋದಿ ಸರಿ ನೀನು. ಅಯ್ಯಯ್ಯೋ ಏನಾಗೈತೆ ಅಂತದ ಚಂದಂಗೆ ಮಾತಾಡ, ನಿನ್ನ ಗಂಡನಂತಲ್ಲಿ ಬರ್ತಾನೆ ನಡಿ. ಬಾ ನೋಡ್ಕೊಂತಾನಿ ಅವನ ಹೊಡಿತಾನಿ ಮೆಟ್ ಹರಿಯಂಗ. ವಾ ಲಕ್ಷ್ಮಿ ಅವನಿಗೆ ಬೇಕ್ ಹೋಗಿದ್ದಿ ಸುಮ್ನಿರ ಶವ. ಅವನು ಹೆಂಗಸರು ಸುಲಭಕ್ಕೆ ಕೈಗೆ ಸಿಗ್ತಾರ ಅಂತ ತಿಳ್ಕೊಂಡಾನ ಅವನು. ನೀನಂತೇಲೆ ಮಾತಾಡೋಕೆ ಬಂದಂಗೆ ಕಾಣ್ತಾನವ, ಒಂದಿಟ್ಟು ಹುಷಾರ್ಲಿರ ನೀನು ಏನ. ಅವ್ನು ನನ್ನಂತೇಳಿ ಬರ್ಲಿ ನೋಡು ಮೆಟ್ಟ ಹೆಂಗೆ ಹೊಡಿತಾನ ಅವನಿಗೆ ಮತ್ತೆ. ಅದ ಮತ್ತೆ ಸುಮ್ಮನೆ ಇದ್ವಿ ಅಂದ್ರೆ ಹುರಿದು ಮುಖಕ್ಕೆ ಬರ್ತಾರ. ಒಂದೀಟು ಜಬರ್ದಸ್ತ್ ಮಾಡಿ ಜೋರು ಮಾಡೋದು ಕಲ್ಕೋಬೇಕು ನಾವು. ಸಂಪನ್ನಕ್ಕಿ ಇದ್ದಂಗೆ ಇರೋದು ಬಿಡು ನೀನು ಏನ. ಇಂಥ ಗಂಡಸ್ರ ಮುಂದೆ ಒಂದಿಟ್ಟು ಜೋರಾಗೆ ಇದ್ರೆ ನಮ್ಮ ಎಡ ಬಲ ಬರಂಗಿಲ್ಲ ಅವರು. ಅದು ಬಾರ್ಬಾ ಹೋಗೋಣ, ಇದಕ್ಕೆ ಬೇಕತ್ತಗ ನಡಿ ಹೋಗೋಣ ನಡಿ. ನಂದು ವಾರೆ ಹಂಗ ಕುಂತೈತಿ ಮನ್ಯಾಗ. ಅಡಿಗೆ ನಿಂದು ಇವ ಅಡಿಗೆ ಎಲ್ಲ ಆಗಿತ್ತು ನಂದು. ರೊಟ್ಟಿ ಅದನ್ನ ನಿನ್ನೇನ ಮಾಡಿಟ್ಟಿದ್ನೆ, ಜಳಕ ಮಾಡಿ ದೇವ್ರ ಪೂಜೆ ಮಾಡಿ ಮತ್ತು ಸಗಣಿ ಕಸ ಅದನ್ನ ಬಾಚೋದಿತ್ತ ಬೆಳಗ್ಗೆನೆ ಎಲ್ಲ ಮಾಡಿಟ್ಟಿದ್ದೆ. ಆದ್ರೆ ಮತ್ತೆ ಚಪಾತಿ ಮಾಡ್ಕೊತವ, ಅದಕ್ಕೆ ಅಮಾಸೆ ಇತ್ತಿಗೆ ತಗ ಅವಕ್ಕೂ ಒಂದಿಷ್ಟು ನೀರು ನಳ ಬಿಟ್ಟದ್ನ ಸ್ವಚ್ಛಂಗಿ ಚಂದ ಮೈ ತೊಳೆದ್ರೆ ಅತ್ತಿಗೆ ಅಂತಂದು ಆಕಳುಗಳಿಗೆಲ್ಲ ಮೈ ತೊಳೆದೆ. ಇನ್ನೇನು ಹೊಸು ಅದಾವ ಇತ್ಲದಾಗ ಓಸು ಹರಿದು ಒಂದಿವ್ಸ ಪೋಣಿಸಿ ದೇವ್ರಿಗೆ ಅದು ಹಾಕಿ ಒಂದಿವ್ಸ ಇಟ್ಕೊಳ್ಳೋಣ ಅಂತ ಅನ್ಕೊಂಡೆ ನೋಡಿ ನಾನು. ನಿಮ್ಮತ್ತಿ ರಾಕ್ಷಸಿ ಐತೆ ಮನ್ಯಾಗ, ನೀವು ಎಲ್ಲೂ ಕಳ್ಬಿಡ. ನಮ್ಮತ್ತೆ ಎಲ್ಲೆಲ್ಲೂ ಹೋಗಂಗಿಲ್ಲ ನೋಡು, ಮನೆ ಕಿತ್ತು ಕಾಲು ಹೊರಗೆ ಇಡಂಗಿಲ್ಲ ಬಿಡು. ಮಗಳ ಮನೆಗಾರ ಹೋಗಿ 4 ದಿವ್ಸ ಇದ್ದು ಬರ್ತಾಳ ಅಂದ್ರೆ ಎಲ್ಲೆಲ್ಲೂ ಹೋಗಂಗಿಲ್ಲ. ಮನೆ ಹಿಡಿದು ಕುಂದ್ರತಾಳ. ಬಾಬಾ ಹೋಗೋಣ, ಹೊತ್ತಾತು ಸಗಣಿ ಚೆಲ್ಲಕ್ಕೆ ಹೋದಾಕಿ ಎಲ್ಲ ಅಲ್ಲೇ ಹೋದ್ಲ ಅಂತಂದು ಹೊದ್ರಾಕತ್ತಿರ್ತಾಳ. ಬಾರ್ಬಾ ಹೋಗೋಣ ನಡಿ ನಡಿ. ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದರೆ ಮಣ್ಣಿನ ಮ್ಯಾಲೊಂದು ಮರವಾಗಿ, ಮಣ್ಣಿನ ಮ್ಯಾಲೊಂದು ಮರವಾಗಿ ಹುಟ್ಟಿದರೆ ಪುಣ್ಯವಂತರಿಗೆ ನಿರಳಾಗಿ. ಕಾಶಿಗೆ ಹೋಗೋಕೆ ಏಸೊಂದು ದಿನ ಬೇಕು, ತಾಸೊತ್ತಿನ ದೀತವರು ಮನೆ, ತಾಸೊತ್ತಿನ ದೀತವರು ಮನೆ ಹುಟ್ಟಿದರೆ ಪುಣ್ಯವಂತರಿಗೆ ಬದುಕಾಗಿ. ಅವಂದು ನೆನಪು ಭಾಳ ಕಡಾಕತ್ತೈತಿ. ಇವ್ರು ಬಂದ ಮ್ಯಾಗ ಹೇಳ್ಬೇಕು ಇವತ್ತು ಒಂದಿಟ್ಟು ಅವನ್ನ ನೋಡಿ ಬರನ್ರಿ ಇಬ್ರು ಕೂಡಿ ಅಂತಂದು. ಹೂ ಕಟ್ಕೊಂತ ಕುಂತಾಳ ನೋಡು. ಬಾಗ್ಲಿಗೆ ನಿಂಬೆಹಣ್ಣು ಕೊಯ್ದಿಟ್ಟ ಇಲ್ಲೇನ ಬಿನ್ನಾಣ ಮಾಡಕ್ಕೆ ಹೇಳಿ ಮಾಡ್ತಾಳ. ಅದಕ್ಕೆ ಮಾತ್ರ ಹೇಳ್ಬಾಡ್ರಿ, ಇಂಥವು ಮಾಡಕ್ಕೆ ಹೇಳ್ರಿ ಮಾಡ್ತಾಳೆ ಚಲೋ ಹೊತ್ತು ನಂಗೆ. ಅಚ್ಚಾರ ಎಲ್ಲ ಆಗೈತ್ರಿ ಕೆಲಸ. ಬಾಗ್ಲಿಗೆ ನಿಂಬೆಹಣ್ಣು ಕೊಯ್ದಿಟ್ಟು ಕಾಯಿ ಹೊಡೆದು ಪೂಜೆ ಎಲ್ಲ ಆಗೈತ್ರಿ. ದನ ಕರುಗಳದ್ದು ಮೈ ತೊಳೆದು ಸಗಣಿ ಕಸ ಎಲ್ಲ ಬಾಚಿ ಬಂದೇನ್ರಿ. ತೀರ ಅನ್ನ ಮಾಡೀನಿ, ಸಾರು ಮಾಡೀನಿ, ಪಲ್ಯ ಮಾಡೇನ್ರಿ, ರೊಟ್ಟಿ ಅದಾವು ಮತ್ತು ದೇವ್ರ ಮುಂದೆ ಹಾಲು ಸ್ವಲ್ಪ ಸಕ್ಕರೆ ಹಾಕಿ ಇಟ್ಟನ್ರಿ. ತೀರ ಮಾತಾಡಂಗ ಪಟ 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 ಮಾತಾಡಂಗ ಮೂಸು ಮುಂದರಿಸಿ ನಿಂತು ಬಿಡ್ತಾಳೆ. ಮತ್ತು ಮುಂದೆ ಏನು ಮಾತು ಕೇಳಕ್ಕೆ ಹೋಗ್ಬಾರ್ದು ನೋಡಿ. ಸಂಜೆ ಬಂದ ಮಾಡೋಂತ ಬಿಡು. ಏನಾರ ಶಾವಿಗೆ ಏನಾರ ಬಸಿವಂತಿ ಮೊಸವನ ಇಲ್ಲ ಏನಿಲ್ಲ. ಮಧ್ಯಾಹ್ನಕ್ಕೆ ಇನ್ನೇನು ಬೇಡ, ಇದ್ದದ ಉಣ್ಣಾ ಕೊಡ್ತೈತಿ. ಸಂಜೆ ಮಾಡುವಂತ ತಗೋ. ಸರಿ ತಗೊಳ್ರಿ ತೀರ. ಶೋಭಾ ಅಂದ್ರೆ ಅನ್ನಿಸ್ತತಾನ ಇವರು. ಶೋಭಾ ಏನು ಮಾಡಾಕತ್ತಿ? ಏನಿಲ್ರಿ, ಇದು ಸಗಣಿ ಚೆಲ್ಲಿ ಬರಕ್ಕೆ ಹೋಗಿದ್ನೆ. ಹೂವು ಇತ್ಲದಾಗ ಜಗ್ಗಟ್ಟು ಬಿಟ್ಟಿದ್ವ, ಅದಕ್ಕೆ ಹರ್ಕೊಂಬಂದಿದ್ದೆ. ಓಸು ಕಟ್ಟಾಕತ್ತೇನ್ರಿ. ತೀರೇನ್ರಿ ಉಣ್ಣಾಕ್ ನೀಡ್ಲೆ? ಬೇಡ, ನಾನು ಈಗಲ್ಲಿ ಗುಡಿಯಾಗ ಊಟ ತಮಾಸೆ ಐತಲ್ಲ ಉಂಡು ಬಂದನಿ. ಊಟಕ್ಕೇನು ಬೇಡ, ಒಂದಿಟ್ಟು ಅಡ್ಡಕ್ಕನಿ ಹೊಲಕ್ಕೆ ಇನ್ನೇನು ಹೋಗಂಗಿಲ್ಲ, ಬಿಸಿಲು ಒಂದು ಸುರಿಯಾಕತ್ತೈತೆ. ಮತ್ತು ಕಾಯಿ ಅವನು ಕೊಟ್ವೆ. ಮತ್ತು ಇನ್ನೇನು ಏನಿಲ್ಲ, ಹೊಲ್ದಾಗ ಸಂಜೆ ಮುಂದೆ ಬೇಕಾರೆ ಹೋದ್ರಾತು. ಒಂದಿಟ್ಟು ಅಡ್ಡಕ್ಕ ನಾನು ನೀರು ಅದನ್ನ ತೊಗೊಂಬ ಒಂದಿಟ್ಟು ಪಾಣಿಗೆ. ಹ್ಞೂ ರೀ, ಸರಿ ತಗೋರಿ ತರ್ತೇನೆ. ಅರಿ ಯಾಕೆ ಶೋಭಾ? ಅದ ರೀ, ಅವಾಗ ಆರಾಮಿಲ್ಲಂತ. ಹೌದೇನು? ಏನಾಯ್ತು? ಅಪ್ಪ ನಿಮ್ಗೆ ಫೋನ್ ಹಚ್ಚಿತ್ತಂತ, ನಿಮಗೆ ಫೋನ ಹೊಂಟಿಲ್ಲ. ಹಳೆಯಂದ್ರಿಗೆ ಮಾಡಿದ್ನೇವ, ಯಾಕೆ ಹೋಗಲೇ ಇಲ್ಲ ಅಂತ ಲಕ್ಷ್ಮಿ ಫೋನಿಂದ ಹಚ್ಚಿಸಿದ್ನಿ ರೀ ನಾನು. ಹೌದಾ? ಫೋನ್ ಬಂದಿಲ್ಲ ಬಿಡಿ. ಯಾವ ನಿಮ್ಮ ಅಪ್ಪನ ಫೋನಿಂದ?
ಅದಕ್ಕೆ ಅಪ್ಪ ಏನಂತ ನಿಮ್ಮವ್ಗ ಇದು ಹಾರ್ಟಿಂದು ಇದನ್ನು ಮಾಡ್ಸೇವ ಆಪ್ರೇಷನ್, ಮತ್ತು ಬಂದು ನೋಡ್ಕೊಂಡು ಹೋಗ್ಬೇಕಿಲ್ವ ನಿಮ್ಮವ್ವನ ಕೇಳ್ತಿದ್ಲು ಅಂತ ಅಂತ್ರಿ ಅಪ್ಪ. ಅದಕ್ಕೆ ಒಂದು ದಿವಸ ಹೋಗಿ ನೋಡ್ಕೊಂಡು ಬಂದ್ರಾತ ಅನ್ಕೊಂಡನ್ರಿ. ಹೋಗಿ ಬರೋನೇನ್ರಿ ನಿಮ್ಮವು ಕೆಲಸ ಏನಿಲ್ಲಕ್ರ? ನೋಡಂತಡಿ ಅವನು ಕೇಳ್ತಾನೆ. ಈಗಂತ್ರಿ ಕೆಲಸ ಅಂತ್ರಿ ಏನಿಲ್ಲ ಬಿಡು. ಇನ್ನೇನು ಇನ್ಮೇಲೆ ನಾಟಿ ಅದನ್ನ ಮಾಡೋದು. ಕೇಳ್ತಂತಡಿ ಅವನು ಅದಕ್ಕೆ ಕೇಳ್ತಾನೆ. ಹೋಗ್ಬರ್ರಿ ಅಂದ್ರೆ ಒಂದು ದಿವಸ ಲಗುನ ಹೋದ್ವಿ ಅಂದ್ರೆ ಸಂಜಿಕೆಗೆ ಮತ್ತೆ ವಾಪಸ್ ಬರಕ್ಕೆ ಬರ್ತದೆ ಒಳ್ಳಿ. ಹ್ಞೂ ರೀ, ಹೋಗಿ ಒಂದಿಟ್ಟು ನೋಡ್ಕೊಂಬಂದ್ರೆ ಅವ್ರಿಗೂ ಸಮಾಧಾನ ಆಕತಿ, ನಮಗೂ ಸಮಾಧಾನ ಅನ್ನಿಸ್ತೈತಿ. ಬಂದು ಓದ್ಲು ಅಂತಂದು ನಮಗೂ ನೆಮ್ಮದಿ ಇರ್ತೈತ್ರಿ. ಅದಕ್ಕೆ ನೋಡ ನಿಂದ್ರೆ ಅವ್ನು ಕೇಳ್ತಾನೆ. ನೀರು ಅದನ್ನ ತೊಗೊಂಬಾ ನನಗೆ, ಮಕ್ಕೊಂತಾನ ಒಂದಿಷ್ಟು ನೀರು ಅದನ್ನ ಕುಡೋದು. ಆತ್ರಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತೇನೆ. ನಾನು ನಿಮ್ಮ ಶೋಭಾ ಮಾತಾಡ್ತಾ ಇರೋದು ಸ್ನೇಹಿತರೆ. ಕತೆ ಹೆಂಗೆ ಬರತೈತ್ರಿ ಶೋಭಾ ಸಂಸಾರದ ಕತೆ ನಿಮ್ಗೆ ಇಷ್ಟ ಆಗಕತ್ತೈತಿ ಅನ್ನೋದಾದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಕತೆಗಳು ಇನ್ನೂ ಯಾವ್ಯಾವ ಥರದ ಕತೆಗಳು ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿರಿ ಸ್ನೇಹಿತರೆ. ನಿಮ್ಮ ಕಮೆಂಟಿಗೋಸ್ಕರ ಕಾಯ್ತಾ ಇರ್ತೀನಿ. ಆಮೇಲೆ ಭಾಳ ಜನ ಲೈಕ್ ಮಾಡೋಂಗಿಲ್ಲ, ಸಬ್ಸ್ಕ್ರೈಬ್ ಮಾಡಲಿಲ್ದನ ಭಾಳ ಜನ ನೋಡಕತ್ತೀರಿ. ಹೈಪ್ ಮಾಡಿರಿ ಸ್ನೇಹಿತರೆ. ನಮ್ಮಂಥ ಸ್ಮಾಲ್ ಕ್ರಿಯೇಟರ್ಸ್ಗೆ ನೀವು ಹೈಪ್ ಮಾಡೋದ್ರಿಂದ ಸ್ವಲ್ಪನಾದರೂ ಹೆಲ್ಪ್ ಆಗುತ್ತೆ ಅಂತ ಕೇಳ್ತಾ ಇದ್ದೀನಿ. ಕತೆಗಳು ಇಷ್ಟ ಆಗುತ್ತೆ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಶೋಭಾ ಸಂಸಾರದ ಕತೆ ಬರ್ತಾ ಬರ್ತಾ ಭಾಳ ತುಂಬ ಚೆನ್ನಾಗಿ ಬರುತ್ತೆ ಕತೆ. ವೇಟ್ ಮಾಡ್ತಾ ಇರಿ.